ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಸಿಲಿಂಡರ್ ತಂದು ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಕುಡ್ಸಿದ್ರೆ ಅವರಲ್ಲಿ ಬದುಕಿರ್ತಾರೆ. ಅವನು ಬದುಕಿದ್ರೆಷ್ಟು ಸತ್ತರೆಷ್ಟು? ನಿನ್ನ ಹುಡುಗಿ ನಿನಗೆ ವಶ ಆಗೋದು ಮುಖ್ಯ ಅಲ್ವಾ? ಹಾಗೆಲ್ಲ ಮಾಡೋಕ್ಕಾಗಲ್ಲ. ಬೇರೆ ಏನಾದ್ರು ಇದ್ರೆ ಹೇಳಿ. ಆಯ್ತು, ಹಾಗಾದ್ರೆ ಈ ಬೀಜವನ್ನ ಸರಿಯಾಗಿ ರಾತ್ರಿ 12 ಗಂಟೆಗೆ ಅವಳ ಮನೆಯ ಯಾವುದಾದ್ರೂ ಒಂದು ಗಿಡದಲ್ಲಿ ಹಾಕ್ಬಿಡು. ಆ ಗಿಡ ಬೆಳೆದಂಗೆಲ್ಲ ಅವಳು ನಿನ್ನಲ್ಲಿ ಹಬ್ತಾ ಹೋಗ್ತಾಳೆ. ಇದು ಪುರಿಪಿಕೆ ತರ ಇದೆ. ಶಿಷ್ಯ, ಇವನಿಗೆ ದುಡ್ಡು ಇಟ್ಬಿಟ್ಟು ಹೋಗೋದಕ್ಕೆ ಹೇಳು, ಇಲ್ಲಾಂದ್ರೆ ಇವನನ್ನು ನೋಡಿದ್ರೆ ಆ ಹುಡುಗಿ ಮಚ್ಚೆತ್ಕೊಂಡು ಓಡಿಸ್ಕೊಂಡು ಬರೋ ತರ ಮಾಡ್ತೀನಿ. ಬನ್ನಿಪ್ಪ. ಬಾಬಾ, ನೀವೇ ನನ್ನ ಕಾಪಾಡಬೇಕು. ನೀನು ಆ ಹುಡುಗಿನ ಹೊಲ್ಸ್ಕೊಳ್ಳೋದಕ್ಕೆ ಬಂದವನ್ ತಾನೆ? ಕಣಿ ಹೋಳಿ ಬಾಬಾ, ಹೊಲಸ್ಕೊಳಕ್ ಹೋಗಿ ಉಗಿಸ್ಕೊಂಬಂದಿನಿ. ನೀವು ನೋಡ್ದಂಗ ಕಲ್ಲು ನೋಡಿದ್ರು ಕೆಲಸ ಆಗ್ಲಿಲ್ಲ ಅನ್ನಿ. ಗುರಿ ತಪ್ಪಿರ್ಬೇಕು. ಇಲ್ಲ ಬಾಬಾ, ಬೆನ್ನಿಗೆ ಸರಿಯಾಗಿ ಹೊಡೆದು ಬಿಟ್ಟಿ. ಒಂದು ಹೋದ್ರೆ ಏನಂತೆ, ನನ್ನ ಹತ್ರ ಸಾವಿರಾರು ರೂಪಾಯಿ ಇದೆ, ಅದ್ರ ಮುಖಾಂತರ ಅವಳನ್ನ ಹೊಲಿಸ್ಕೋಬಹುದು. ಶೀಲಾ, ಅದು ಜೋಪಾನವಾಗದೆ. ದ್ರಾಬೆ ಮುಂಡಿದೆ. ಗೊಬ್ಬರದ ಬೀಜಗಳು ಕಣ್ಣು ಮುಚ್ಕೊಳಪ್ಪ. ಜಿಂತ ಕಾ ಜಿಂತ 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 ಗಾತ, ಜಿಂತ ಕಾ ಜಿಂತ 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 ಗಾತ. ಕಣ್ಣು ಬಿಡಪ್ಪ. ತಗೋ, ಈ ಗೊಬ್ಬರದ ಬೀಜವನ್ನ ನೀನು ಇಷ್ಟಪಡೋಳು ಗಂಡನಿಗೆ ಕುಟ್ಟಿ ಪುಡಿ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಕೂಡಿಸ್ಬಿಡು. ಅವಳು ನಿನಗೆ ಅಂದಾರ ಆಗ್ತಾಳೆ. ಅವರು ಅಂದರಾಗೋದಿರ್ಲಿ, ನಾನು ಜೈಲೊಳಗೆ ಅಂದರ ಆಗ್ಬಿಡ್ತೀನಿ. ಈ ಕುರ್ಸೋದು ಬಿಟ್ಬಿಟ್ಟು ಬೇರೆ ಏನಾದ್ರು ಇದ್ರಿ ಅವಳಿ. ಆಯ್ತು, ಹಾಗಾದ್ರೆ ಈ ಬೀಜವನ್ನ ಸರಿಯಾಗಿ ರಾತ್ರಿ 12 ಗಂಟೆಗೆ ಅವಳ ಮನೆಯ ಯಾವುದಾದ್ರೂ ಒಂದು ಗಿಡದಲ್ಲಿ ಹಾಕ್ಬಿಡು. ಆ ಗಿಡ ಬೆಳೆದಂಗೆಲ್ಲ ಅವಳು ನಿನ್ನಲ್ಲಿ ಹಬ್ತಾ ಹೋಗ್ತಾಳೆ. 5,000 ರೂಪಾಯಿ ಕಕ್ಕಿಬಿಟ್ಟು ಹೋಗು. ಜಾಸ್ತಿ ಆಯ್ತು, ಹೊಸಿ ಕಮ್ಮಿ ಮಾಡ್ಕೊಳ್ಳಿ. ನಿನ್ನ ಪ್ರೀತಿ ಮುಂದೆ ಈ ಪೇಪರ್ ನೋಟ್ಗೆಲ್ಲ ಬೆಲೆ ಕಟ್ಟಬೇಡ. ನೀವು ಹೇಳೋದು ತಿಟ್ಟಕ್ಕಂಬಿಡಿ. ಅವ್ರ ಪ್ರೀತಿ ಮುಂದೆ ಈ ದುಡ್ಡಿಗೆ ಯಾರು ಬೆಲೆ ಇಲ್ಲ. ಶೀಲಾ, ಇವರಿಬ್ಬರನ್ನು ನೋಡ್ತಾ ಇದ್ರೆ ಅವನ ಹೆಂಡ್ರನ್ನ ಇವನು, ಇವನ ಹೆಂಡ್ರನ್ನ ಅವನು ಲೈನ್ ಹೊಡಿತಾ ಇರೋ ಥರ ಕಾಣಿಸ್ತಾ ಇಲ್ವಾ? ಬಾಬಾ ಆಗಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಸುಂದ್ರಿ ಮೇಡಮ್, ನಿಮ್ಮನ್ನು ಹೊಲ್ಸ್ಕೊಂಡು ಕಂದಳಿ ಬಾಬಾ ಅವ್ರ ಕೈಯಲ್ಲಿ ನಿಂಬೆಹಣ್ಣು ಮಂತ್ರಿಸ್ಕೊಂಡು ಬಂದಿದೆ. ಇದನ್ನು ನಿಮ್ಮ ದಿಂಬು ಕೆಳಗಿಟ್ರೆ ನೀವು ನನ್ನವರಾತ್ರಿ. ಆಮೇಲೆ ಜಿಂತ ತಾಚಿ ತಾಚಿ ತಾ ಜಿಂತ ತತ್ತ. ಹೇಗಾದ್ರೂ ಮಾಡಿ ಈ ಗೊಬ್ಬರನ ಪುಟ್ಟಮಲ್ಲಿಯವ್ರು ಬೆಳೆಸಿರೋ ಗಿಡಕ್ಕೆ ಹಾಕ್ಬಿಟ್ರೆ ಆ ಗಿಡ ಚಿಗುರಿದಾಗೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಚಿಗುರುತ್ತೆ. ಜಾನಿ, ಇವನ್ನ ಮಾತ್ರ ಬಿಡ್ಬೇಡಿ. ನಮ್ಮನೆಗೆ ಕಳ್ತನ ಮಾಡಕ್ ಬಂದಿದ್ದಾನೆ. ಚೆನ್ನಾಗಿ ಬಾರಿಸಿ. ಅಣ್ಣಪ್ಪನವ್ರೆ, ಯಾರವ? ಯಾಕೆ ಹಿಂಗ್ ಹೊಡಿತಾ ಇದ್ದಾರೆ? ರೀ ಗೌಡ್ರೆ, ಇವನು ನಮ್ಮ ಮನೆ ಕಳ್ತನ ಮಾಡಕ್ ಬಂದಿದ್ ಕಳ್ಳ ರೀ. ಅಯ್ಯೋ ಪೊಟ್ಟೆತ್ತದೆ, ನಮ್ಮ ಮಧುರವ್ರ ರೊಟ್ಟಿ ಕಳ್ತನ ಮಾಡಕ್ ಬಂದಿದ್ಯಾ? ಬಾಬಣ್ಣ, ಯಾರಾಯ್ತು? ಇಬ್ರು ಸೇರ್ಕೊಂಡು ಯಾರಿಗೋ ಹೊಡಿತಾ ಇದ್ದೀರಿ. ಪುಟ್ಮಲ್ಲಿ ಅವ್ರೆ, ಇವ್ ನಮ್ಮನೇಲಿ ಕಳ್ತನ ಮಾಡಕ್ ಬಂದಿದ್ದಾನೆ. ಕಳ್ಳನ? ಈಗ ನೋಡ್ತಾ ಇರಿ. ಎಷ್ಟು ಚೆನ್ನಾಗಿ ಹೊಡಿತೀರ ಪುಟ್ಟಮಲ್ಲಿಯವ್ರೆ. ನೀವು ಹೊಡಿತಾ ಇದ್ರೆ ನೋಡಕ್ಕೆ ಒಂದು ಚಂದ. ಆಮೇಲೆ ಪುಟ್ಮಲ್ಲಿ ಹೊಡಿಯಕ್ ನಾ ಇರ್ಬೇಕಾದ್ರೆ ನೀ ಯಾಕಮ್ಮ ಹೊಡೆದೆ? ಹೋಗಟ್ಟಿಗ. ಸುಸ್ತಾಯ್ತದೆ. ಮಧುರವ್ರೆ, ನಿಮ್ಗೆ ಏನು ತೊಂದರೆ ಆಗಿಲ್ಲ ತಾನೆ? ನಂಗೇನು ತೊಂದರೆ ಆಗಿಲ್ಲ ಗೌಡ್ರೆ. ನಾನೇ ಇವನ್ನ ಹಿಡ್ಕೊಂಡು ಚೆನ್ನಾಗಿ ಬಾರಿಸಿದೀನಿ.
ಹಂಗಾರೆ ಈಗಲೇ ಅವನ್ನ ಬಜರಂಗಿ ಅವ್ರಿಗೆ ಒಪ್ಪಿಸ್ಬಿಡ. ಇನ್ನೊಂದ್ಸಲ ಈ ಕಡೆ ಬಂದ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ. ನಾವ್ ಹೊಡೆದಿರೋ ಏಟಿಗೆ ಅವ್ನ್ ಮತ್ತೆ ಈ ಮನೆ ಕಡೆ ತಲೆನೂ ಹಾಕಲ್ಲ. ಜಾನಿ, ನೀವ್ ಅವನಿಗೆ ಸುಮ್ನೆ ಹೊಡೆಯೋ ಬದ್ಲು ಅವ್ನ್ ಯಾರು ಅಂತ ನೋಡ್ಬೇಕಿತ್ತು. ಅಯ್ಯೋ ಒಡೆ ಜೋಸ್ಲಿ ಮರ್ತೇ ಬಿಟ್ಟು ಮಧುರ ಅವ್ರ. ಹೋಗ್ಲಿ ಬಿಡಿ ಗೌಡ್ರೆ, ನೀವೇನ್ ಮನೆಗೆ ಹೋಗಿ. ಜಾನಿ ಬನ್ನಿ ಮಲ್ಗೋಣ. ಡಾರ್ಲಿಂಗ್ ನೀನು ಹೋಗಿ ಮಲ್ಗೋ, ನನ್ಗೆ ಯಾಕೋ ಶೆಕೆ ಆಗ್ತಿದೆ, ಸ್ವಲ್ಪ ಗಾಳಿ ತಗೊಂಡ್ಬರ್ತೀನಿ. ಸರಿ. ನೀವ್ಯಾಕೆ ಇನ್ನು ಇಲ್ಲೇ ನಿಂತಿದ್ದೀರಾ? ಹೋಗಿ ಮಲ್ಕೊಳ್ಳಿ. ತೊಂದ್ರೆ ಇಲ್ಲ ಅಣ್ಣಪ್ಪನವ್ರೆ, ನೀವು ಗಾಳಿ ತಕೊಂಬನ್ನಿ. ಆ ಕಳ್ಳ ಪುನಃ ಬಂದ್ಬಿಟ್ರೆ ಇಲ್ಲೇ ಕವಲ್ ಕಾಯ್ತಾ ಇರ್ತೀನಿ. ನೀವು ಇಲ್ಲೇ ನಿಂತಿದ್ರೆ ಆ ಕಳ್ಳ ನಿಮ್ಮನೆಗೆ ಹೋಗಿ ಪುಟ್ಮಲ್ಲಿಯವ್ರನ್ನೇ ತಗೊಂಡು ಹೋಗ್ಬಿಟ್ರೆ. ಸದ್ಯ ಯಾರೂ ಕಾಣಿಸ್ತಿಲ್ಲ. ಯಾರಾದ್ರೂ ನೋಡೋಕ್ ಮುಂಚೆ ನನ್ನ ಕೆಲಸ ಮುಗಿಸ್ಬಿಡ್ಬೇಕು. ಅಣ್ಣಪ್ಪನವ್ರೆ, ನಮ್ಮಟ್ಟಿ ಪಾಟ್ಲಿ ಏನ್ ಮಾಡ್ತಾ ಇದಾರಿ? ಅದು ಗೊಬ್ಬರದ ಬೀಜ ಆಗ್ತಾ ಇದೆ. ಅಲ್ಲ, ಅದನ್ನ ನಮ್ಮಟ್ಟಿ ಪಾಟ್ಲಿ ಯಾಕೆ ಹಾಕ್ಬೇಕಿತ್ತು? ಅದು ಬಾಬಾ ಬೀಜಗಳನ್ನ ಕೊಟ್ಟು ಯಾರಾದ್ರೂ ಒಳ್ಳೆ ಕೆಲ್ಸಗಾರರ ಮನೆ ಗಿಡಕ್ಕೆ ಹಾಕು, ನಿನ್ಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂದ್ರು. ನಮ್ಮ ಏರಿಯಾದಲ್ಲಿ ನಿಮ್ಮನ್ ಬಿಟ್ಟು ಬೇರೆ ಯಾರು ಒಳ್ಳೆ ಕೆಲ್ಸಗಾರರು ನನಗೆ ಕಾಣ್ಲಿಲ್ಲ, ಅದಕ್ಕೆ ನಿಮ್ಮನೆ ಗಿಡಕ್ಕೆ ಹಾಕ್ತಾ ಇದ್ದೆ. ತೊಂದ್ರೆ ಇಲ್ಲ ಅಣ್ಣಪ್ಪನವ್ರೆ, ನನ್ನ ದೇಶದಿಂದಲಾರು ನಿಮ್ಗೆ ಒಳ್ಳೆ ಕೆಲಸ ಸಿಕ್ಕಿ ನಿಮ್ಮ ನಾಲಾಯಕು ಅನ್ನೋ ಹಣೆ ಪಟ್ಟಿ ಅಳಿಸ್ಬಿಟ್ರೆ ಸಾಕಾಗದೆ. ಎಲ್ಲ ನಿಮ್ಮ ಆಶೀರ್ವಾದ ಕೊಡ್ರಿ. ಅದಿದ್ದೇ ಇರ್ತದೆ. ಬರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಆಹಾ, ಇವೆರಡು ಬೀಜಗಳನ್ನ ಮಧುರ ಅವ್ರು ಬೆಳೆಸಿರೋ ಗಿಡದೊಳಗೆ ಹಾಕ್ಬಿಟ್ಟು ಅವ್ರ ಪ್ರೀತಿನ ನನ್ನ ಹೃದಯದಲ್ಲಿ ಬೆಳೆಸ್ಕೊಂಡ್ಬಿಡ್ಬೇಕು. ಗೌಡ್ರೆ, ನೀವು ಗೊಬ್ಬರ ಹಾಕಕ್ ಬಂದ್ರ? ಮೂಂಕನಿ ಒಳ್ಳೆ ಅಣ್ಣಪ್ಪನವ್ರೆ, ಬಾಬಾ ಅವರು ಈ ಏರಿಯಾದಲ್ಲಿ ಸ್ಮಾರ್ಟ್ ಅಂಡ್ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋರು ಅಟ್ಟಿ ಗಿಡಕ್ಕೆ ಇದನ್ನ ಹಾಕ್ಬಿಟ್ರೆ ನಿಮ್ಮ ವ್ಯಾಪಾರ ಶಾನೆ ಎತ್ತರಕ್ಕೆ ಬೆಳೆದು ಬಿಡ್ತದೆ ಅಂದ್ರು. ನನಗೆ ನಮ್ಮ ಏರಿಯಾದಲ್ಲಿ ನಿಮ್ಮನ್ನು ಬಿಟ್ರೆ ಆ ಥರ ಬ್ಯಾರಿ ಯಾರು ಕಾಣಿಸ್ತಿಲ್ಲ, ಅದಕ್ಕೆ ನಿಮ್ಮಟ್ಟಿ ಗಿಡಕ್ಕೆ ಹಾಕ್ಬಿಟ್ಟು. ನಿಮ್ಗ್ಯಾರು ಬೇಜಾರಿಲ್ಲ ತಾನೆ? ಈಗಲಾದ್ರೂ ನನ್ನ ಬಗ್ಗೆ ಗೊತ್ತಾಯ್ತಲ್ಲ. ನನ್ನಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಒಟ್ಟಿನಲ್ಲಿ ನೀವು ಚೆನ್ನಾಗಿದ್ದು ಪುಟ್ಟಮಲ್ಲಿಯವ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸಂತೋಷ ಅಂದಿಟ್ಕಲ್ಲ ಗಿಫ್ಟ್ ಆಗೋಯ್ತು. ಮಧುರ ಅವ್ರು ಮನೆ ಕಂಬಿಟ್ರ ಇದೆಂತವ್ರ ಅಂತ ಅತ್ಯವ್ವ, ನಾವ್ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂದ್ರೆ ಬ್ಯಾರೆ ಗಂಡಸ್ ಕೆನೆಗ್ ಬಾರಿಸ್ಬೇಕಾ? ಅವ್ರೇನಾದ್ರು ನನ್ ಕೆನೆಗ್ ಬಾರಿಸ್ಬಿಟ್ರೆ ಅದಕ್ಕೆ ನಾಳೆ ಚಂದನವ್ರಿಗೆ ಹೊಡಿಯಕ್ಕೆ ಹೇಳಿದ್ರ? ಆದ್ರೂ ಅವ್ರಿಗೆ ಹೊಡಿಯಕ್ ಮನ್ಸಿಲ್ಲ ಅತ್ಯವ್ವ. ನೀವು ಪಾಪ ಮಾಡ್ಕೋಬೇಡಿ, ಅವ್ರಿಗೆ ಹೊಡಿಯಕ್ಕೆ ಅಂತಾನೆ ಅವ್ರ ಒಟ್ಟಿಗೆ ಬಂದೀವ್ನಿ. ಹೆಂಗ್ ಹೊಡಿತೀನಿ ಅಂತ ಕೇಳಿಸ್ಕೊಳ್ಳಿ. ಚಂದನವ್ರೆ, ಚಂದನವ್ರೆ, ಯಾರು ಕಾಣಿಸ್ತಾ ಇಲ್ವಲ್ಲ? ಅವರು ನನ್ನ ಹುಡ್ಕೊಂಡು ನಮ್ಮಟ್ಟಿಗೆ ಬರ್ತಾರಲ್ಲ, ಹಾಗೆ ಬಾರಿಸ್ಬಿಡು. ಕೇಳಿಸ್ಕೊಂಡ್ರಿಯಾ? ಪುಟ್ಮಲ್ಲಿಯವ್ರೆ, ನನ್ನ ಕೆನ್ನೆಗೆ ಯಾಕೆ ಹೊಡೆದ್ರಿ? ಸದಾ ನಿಮ್ ಶ್ರೇಯಸ್ಸನ್ನೇ ಬಯಸೋ ನಾನು ನೀವು ಕೆನ್ನೆಗೆ ಹೊಡೆಯುವಂತ ತಪ್ಪೇನು ಮಾಡಿದೆ? ಬಾಬಾ ಗಿಡಕ್ಕೆ ಬೀಜ ಹಾಕಿದ್ರೆ ಪ್ರೀತಿ ಬೆಳೆಯುತ್ತೆ ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಕಪಾಳಕ್ಕೆ ಬಾರಿಸ್ಬಿಟ್ಟು ಹೋಗ್ಬಿಟ್ರು. ಮೊದಲು ಬಾಬನ್ ನೋಡ್ಬೇಕು. ರಮ್ಯಾ, ನಿಂಗೆ ನೆನ್ಪಿದ್ಯಾ? ಕಾಲೇಜ್ ಡೇಸ್ ಅಲ್ಲಿ ಎಲ್ಲಾ ಹುಡುಗರನ್ನು ಚೆನ್ನಾಗಿ ರೇಗಿಸಿ ಗೋಳು ಹೊಯ್ಕೋತಿದ್ದೆ. ಅದನ್ನ ಅವ್ರು ಸೀರಿಯಸ್ ಆಗಿ ತಗೊಂಡು ಜೋರಾಗಿ ಅಳೋರು. ಆಗ ನಾನು ಹೋಗಿ ಸಾರಿ ಅನ್ಬಿಡ್ತಿದ್ದೆ, ಅವ್ರು ನಗ್ಬಿಡೋರು. ಅದೆಲ್ಲ ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಈಗಲೂ ಅಷ್ಟೇ, ಯಾರನ್ನಾದ್ರೂ ರೇಗಿಸಿ ಗೋಳು ಹೊಯ್ಕೋಬೇಕು ಅನ್ಸುತ್ತೆ, ಬಟ್ ಯಾರನ್ನ ರೇಗಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಜಾನಿನಾ? ನೋವೇ, ಅವ್ರೀಗ ತುಂಬಾ ಸ್ಮಾರ್ಟ್ ಆಗ್ಬಿಟ್ಟಿದ್ದಾರೆ ಕಣೆ. ಅಷ್ಟಕ್ಕೂ ಅವ್ರನ್ನ ರೇಗ್ಸಕ್ಕೂ ನಂಗೆ ಇಷ್ಟ ಇಲ್ಲ ಅನು. ಬಟ್ ಒಂದು ಪಕ್ರ ಇದೆ, ಅದನ್ನ ಚೆನ್ನಾಗಿ ಗೋಳು ಹೊಯ್ಕೋಬಹುದು. ಮಧುರ ಅವ್ರ ರಮ್ಯಾ, ನಾನು ಹೇಳ್ತಾ ಇದ್ದಿದ್ದು ಬಕ್ರ ಬಂತು. ಅವ್ರನ್ನ ಚೆನ್ನಾಗಿ ಗೋಳು ಹೊಯ್ಕೊಂಡು ಆಮೇಲೆ ಫೋನ್ ಮಾಡ್ತೀನಿರು. ಮಧುರ ಅವ್ರ, ನೀವು ಅಟ್ಟಿಲೇ ಇದ್ದಾರ್ಯಾ? ಮನೇಲಿ ಇಲ್ದೆ ಕಾಡಲ್ಲಿರ್ಲ? ನೀವೇನಾದ್ರು ಅಟ್ಟಿ ಬಿಟ್ಟು ಕಾಡು ಕೊಟ್ಟಬಿಟ್ರೆ ಕಾಡಲ್ಲಿರೋ ಜಿಂಕೆಗಳೆಲ್ಲ ನಾಡಕ್ ಬಂದ್ಬಿಡ್ತವೆ. ನಿಮ್ಮ ಸೌಂದರ್ಯಕ್ಕೆ ಮರಳಾಗಿ ನವಿಲುಗಳೆಲ್ಲ ತಪಸ್ಸು ಕೂತು ಬಿಡ್ತವ ಇಲ್ಲಿ. ಏನು ಕಿಂಡಲ್ಲ? ಅಯ್ಯೋ ಶಿವನ, ಮಧುರವ್ರೆ, ನಾ ಯಾಕೆ ನಿಮ್ಮನ್ನ ಕಿಂಡಲ್ ಮಾಡ್ಲಿ? ನಿಮ್ಮ ಸೌಂದರ್ಯನ ವರ್ಣಿಸ್ತಾವನಿ. ಅದನ್ನೆಲ್ಲ ಮಾಡಕ್ ನೀವ್ ಯಾರ್ರಿ? ನನ್ನ ಇಷ್ಟೊಂದು ಹೊಗಳ್ತಿದ್ದೀರಾ ಅಂದ್ರೆ ನಿಮ್ ಮನ್ಸಲ್ಲಿ ನನ್ನ ಬಗ್ಗೆ ಬೇರೆ ಭಾವನೆನೇ ಇದೆ ಅನ್ಸುತ್ತೆ. ನಿಜ ಹೇಳಿ, ಏನದು? ಶಂಕರೇಶ್ವರ, ಮುಂಜಿ ಮಾಡಕ್ ಹೋಗಿ ಗಂಜಿ ಮಾಡ್ದಂಗ ಆಯ್ತಲ್ಲಪ್ಪ.
ಗೊಬ್ಬರ ಹಾಕಿದ್ರೆ ಗಿಡದ ಥರ ಪ್ರೀತಿ ಹಬ್ಬಕೊಳ್ಳುತ್ತೆ ಅನ್ಕೊಂಡಿದ್ರೆ ಇವರು ಪಾಪುಸ್ ಕಳ್ಳಿ ಥರ ಆಡ್ತಾವ್ರೆ. ಯಾಕೆ ಸುಮ್ಮನಾಗ್ಬಿಟ್ರಿ? ಯಾಕೆ ಹೋಗ್ಲಿದ್ದು ಅಂತ ಹೇಳಿ. ಮಧುರವ್ರೆ, ನಿಮ್ಮ ಬಗ್ಗೆ ನನ್ನ ಮನಸ್ಲಿ ಆ ಥರ ಭಾವನೆಗಳೆಲ್ಲ ಯಾನೂ ಇಲ್ಲ. ನಾ ಶಾನೆ ಒಳ್ಳೆವ. ನಿಮ್ನ ಒಳ್ಳೆಯವ್ರು ಅನ್ನೋರೆ ಒಳ್ಳೆಯವ್ರಾಗಿರಲ್ಲ. ನೀವು ಒಂಥರ ಶಕುನಿ ಇದ್ದಾಗೆ ಜೊತೆಲಿ ಇದ್ಕೊಂಡೆ ಲಗೋರಿ ಆಡ್ಬಿಡ್ತೀರಾ. ಮಧುರವ್ರೆ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೀರಿ. ಏನು ತಪ್ಪು ತಿಳ್ಕೊಂಡಿಲ್ಲ. ನೀವು ಗಂಡಸ್ರ ಬಗ್ಗೆ ನಂಗೆ ಗೊತ್ತಿಲ್ವಾ? ಒಳಗೊಂದು ಹೊರಗೊಂದು. ಯಾಕೋ ಇವತ್ತು ಇವರು ಗರ್ಮ ಆಗ್ಬಿಟ್ಟವ್ರಲ್ಲ. ನಾನು ಮನಸ್ಸಲ್ಲಿರೋದ್ನೆಲ್ಲ ಹಂಗೆ ಹೇಳ್ತಾವ್ರೆ. ನಾನು ಬಾಬಾ ದಂಡಕ್ಕೆ ಹೋಗಿರೋ ವಿಷಯ ಇವ್ರಿಗೇನಾದರೂ ಗೊತ್ತಾಗೋಯ್ತಾ? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಮತ್ತೆ ಯಾಕೆ ಸುಮ್ಮನಾಗ್ಬಿಟ್ರಿ? ನಿಜ ಹೇಳಿ, ನಿಮ್ಮ ಮನ್ಸಲ್ಲಿ ಏನಿದೆ ಅಂತ. ಮಧುರವ್ರೆ, ನನ್ನ ಮನಸ್ಲಿ ಅಂತದ್ದು ಏನೂ ಇಲ್ಲ. ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ನಿಮ್ ಮೊಸಳೆ ಕಣ್ಣೀರಿಗೆ ನಾನ್ ಕರ್ಗಲ್ಲ. ಗಾದೆ ಮಾತೆ ಕೇಳಿಲ್ವಾ? ನಗೋ ಹೆಂಗ್ಸನ್ನ ಅಳೋ ಗಂಡ್ಸನ್ನ ನಂಬಾರ್ದು ಅಂತ. ನೀವು ಅದೇ ಕ್ಯಾಟಗರಿಗೆ ಸೇರಿದವ್ರು. ನಿಮ್ ಮುಖ ನೋಡ್ಕೊ ಅಸಹ್ಯ ಆಗುತ್ತೆ. ಮಧುರ ಶಂಕರೇಶ್ವರ, ಯಾನಪ್ಪ ಇದು? ಪ್ಲಾಸ್ಟರ್ ಹಾಕ ಒಡೆಯವನಿಗೆ ಗುಳಕಾಯಿ ಸಿಟ್ಟಂಗಾಯ್ತು. ಬ್ಯಾ ಮಮ್ಮಿ, ನಾನು ಪುಟ್ಟ ಮಲ್ಲಿಯವ್ರ ಗಿಡಕ್ಕೆ ಸರಿಯಾಗಿ ಗೊಬ್ಬರ ಹಾಕಿದ್ರು. ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡ್ರು? ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಕಪಾಳಕ್ಕೆ ಹೊಡೆದ್ಬಿಟ್ರು. ಕಪಾಳಕ್ಕೆ ಹೊಡೆಯುವಂಥ ತಪ್ಪು ನಾನೇನು ಮಾಡಿದೆ? ನೋಡ್ರೆ, ಯಾಕೆ ಅಳ್ತಿದ್ದೀರಾ? ಆ ನೇಪ್ನವ್ರೆ, ನನಗೆ ಸಿಕ್ಕಿರೋ ಡೀಲು ಕೈ ತಪ್ಪೋಂಗದೆ. ಆ ಡೀಲ್ನ ಕಳ್ಕೊಂಡು ನಾನು ಹೆಂಗಿರ್ಲಿ? ನೋಡ್ರೆ, ಒಂದು ಸಣ್ಣ ಡೀಲ್ಗೋಸ್ಕರ ಸಣ್ಣ ಮಕ್ಳ ಥರ ಅಳ್ತಿದ್ದೀರಲ್ಲ. ಈ ಡೀಲ್ ಹೋದ್ರೆ ಏನಾಯ್ತು? ಇನ್ನೊಂದು ಡೀಲ್ ಸಿಗುತ್ತೆ ಬಿಡಿ. ಅದೆಲ್ಲ ಆಗಲ್ಲ ನೇಪ್ನವ್ರೆ. ಅಷ್ಟು ಸುಂದರವಾಗಿರೋ ಡೀಲ್ನ ಹೆಂಗ್ ಬಿಟ್ಕೊಡೋದು? ಸುಂದರವಾಗಿರೋ ಡೀಲ? ನೀವು ಡೀಲ್ ಬಗ್ಗೆ ಮಾತಾಡ್ತಿದ್ದೀರಾ ಇಲ್ಲ ಹುಡುಗಿ ಬಗ್ಗೆ ಮಾತಾಡ್ತಿದ್ದೀರಾ? ಅಂದ್ರ ನೇಪ್ನವ್ರೆ, ಆ ಪಟಿ ಲಾಭ ಬರೋ ಡೀಲ್ನ ಹೆಂಗ್ ಬಿಟ್ಬಿಡೋದು ಅಂದು. ಅದೇನಾದ್ರು ನನಗೆ ಸಿಕ್ಬಿಟ್ರೆ ನನ್ನ ಜೀವನ ಸುಂದರವಾಗ್ಬಿಡ್ತದೆ. ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ. ನಂದು ಬುಟ್ಟಾಕಿ ತಮ್ಮದೇನಾ? ನಂದು ಗಾನ್ ಕೇಸೆ ಗೌಡ್ರೆ. ಎಷ್ಟೇ ಪ್ರಯತ್ನ ಪಟ್ಟರು ಆ ವ್ಯಕ್ತಿ ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಒಪ್ತಾನೆ ಇಲ್ಲ. ಬ್ಯಾಡ ಬಿಟ್ಬಿಡಿ ಅಣ್ಣಪ್ಪನವ್ರೆ, ಬ್ಯಾರೆ ಪಾರ್ಟಿ ನೋಡ್ಕೊಂಡ್ರೆ ಆಯ್ತು. ಊರಿಗೊಂದೇ ಬರೋವೆಲ್ಲ. ಇಲ್ಲ ಗೌಡ್ರೆ, ಅಂತ ಮುಗ್ಧ ವ್ಯಕ್ತಿನ ಕಳ್ಕೊಳಕ್ ನಿಮ್ಗೆ ಇಷ್ಟ ಆಗ್ತಿಲ್ಲ. ಅಣ್ಣಪ್ಪನವ್ರೆ, ಮುಗ್ಧ ಅಂತ ಮಾತಾಡ್ತಾ ಇದಾರಿ. ನೀವು ಪಾಲಿಸಿ ಬಗ್ಗೆ ಮಾತಾಡ್ತಾ ಇದಾರೋ ಇಲ್ಲ ಯಾವ್ದು ಹೆಣ್ಣನ ಬಗ್ಗೆ ಮಾತಾಡ್ತಾ ಇದಾರಿ? ಗೌಡ್ರೆ, ಇರೋ ಸೈಕಲ್ನೇ ತುಳಿಯಕ್ ಆಗ್ತಿಲ್ಲ, ಇನ್ನು ಎತ್ತಿನ ಗಾಡಿ ಬಗ್ಗೆ ಯಾಕೆ ಚಿಂತೆ ಮಾಡ್ಲಿ? ತುಳಿಯಕ್ಕಾಗ್ಲಿಲ್ಲ ಅಂದ್ರೆ ನಂಗೆ ಕೊಟ್ಬಿಡಿ, ನಾ ತುಳ್ಕೊಂಡು ಓಡಾಡ್ತೀನಿ. ಏನ್ ಇನ್ಸ್ಪೆಕ್ಟರ್ ನಿಮ್ ಗೆಟಪ್ಪು? ನೆನೆ ಬಂದಾಗ ಚೆನ್ನಾಗೇ ಇದ್ರಿ, ಇವತ್ತೇನಾಯ್ತು? ನಿನ್ನೆ ರಾತ್ರಿ ಗಸ್ತು ತಿರುಗೋತಿಗೆ ಯಾರ ಇಬ್ರು ಹೆಕ್ಕ ತಿಂಬೋರು ಹಾಯ್ಕೊಂಡು ಸಮಾಜಪ್ರು ಬರ್ರೆ. ಅಲ್ಲ ಇನ್ಸ್ಪೆಕ್ಟ್ರೆ, ಇಬ್ಬರು ಗುಂಡಾಗಳಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದಮೇಲೆ ಜನರಿಗೆ ಏನು ರಕ್ಷಣೆ ಕೊಟ್ಟರಿ? ಎಂತ ಮಾಡೋದು ಮರ್ರೆ, ನಿನ್ನೆ ರಾತ್ರಿ ಗನ್ ನನ್ನ ಹೆಂಡತಿ ಕೈಲಿದ್ದಿತ್ತು. ನನ್ನ ಕೈಯಲ್ಲಿ ಇದ್ದಿರೆ ಅವ್ರಿಬ್ರನ್ನ ಶೂಟ್ ಮಾಡ್ತೀವಿ. ಯಾವಾಗ್ಲೂ ಗನ್ ನಂಬ್ಕೊಂಡೇ ಇರಬಾರ್ದು ರೀ. ನಿನ್ನೆ ನಮ್ಮ ಮನೆಗೊಬ್ಬ ಕಳ್ಳ ಬಂದಿದ್ದ, ಅವನಿಗೆ ಹೆಂಗ್ ಹೊಡೆದ್ವಿ ಅಂದ್ರೆ ಗೂಂಡಗಳು ನಿಮ್ಗೆ ಹೊಡೆದಿದಾರಲ್ಲ ಸೇಮ್ ಹಂಗೆ ಹೊಡೆದ್ವಿ, ಓಡೋಗ್ಬಿಟ್ಟ. ನಾ ಈಗ ಹೊತ್ತೆ ಕಡಿ ಬತ್ತೆ. ಬನ್ನಿಪ್ಪ. ಬಾಬಾ ಬಾ ಮಗನೇ ಬಾ. ನಿನ್ನ ಹುಡುಗಿ ಸಿಕ್ಕಿದ್ದಾಳೆ ಅನ್ನೋ ಸಂತೋಷದ ವಿಷಯನ ನನಗೆ ಹೇಳೋದಕ್ಕೆ ಬಂದ್ಯಾ? ಅವ್ರು ಸಿಕ್ಕಿದ್ರೆ ನಾನೇ ಇಲ್ಲಿಗೆ ಬರ್ತಿದ್ದೆ, ಅವ್ರ ಜೊತೆ ಗೋವಾಗೆ ಹೋಗ್ಬಿಡ್ತಿದ್ದೆ. ಅವ್ರು ಬರ್ದಿದ್ರೇನಂತೆ, ಕರೆದ್ರೆ ನಾನೇ ಬರ್ತಿದ್ದೆ. ನನ್ನ ಜೊತೆ ಬಂದ್ಬಿಟ್ರೆ ಬಾಬುನ್ ಜೊತೆ ಯಾರಿರ್ತಾರೆ? ಕರೆಕ್ಟಾಗಿ ಹೇಳಿದೆ ಮಗನೇ. ಬಾಬಾ, ನೀವು ಹೇಳ್ದಾಗೆ ಎಲ್ಲ ಮಾಡ್ತಿದ್ದೀನಿ, ಆದ್ರೂ ನನ್ಗೆ ಅವ್ರು ಸಿಕ್ತಿಲ್ಲ. ಯಾಕೆ? ಜಿಂತಾತ ಜಿಂತ ಜಿಂತ ಜಿಂತಾತ ಜಿಂತಾತ ಜಿಂತ ಜಿಂತ ಜಿಂತಾತ. ಇದೆಲ್ಲ ಕಪ್ಪು ನಾಯಿ ಸಹವಾಸದಿಂದ ಆಗ್ತಾ ಇದೆ. ಆ ಮುಂಡೆದು ನಿಮ್ಮಿಬ್ಬರು ಸೇರಕ್ಕೆ ಬಿಡ್ತಾ ಇಲ್ಲ. ಕಪ್ಪು ನಾಯಿಗೂ ನನಗೂ ಏನ್ ಸಂಬಂಧ? ನಾನು ಮನುಷ್ಯರ ಸವಾಸ ಬಿಟ್ಟು ನಾಯಿಗಳ ಸವಾಸ ಮಾಡಿಲ್ಲ. ನೀನು ಮಾಡದೇ ಇರ್ಬೋದು, ಆದರೆ ನಿನ್ನ ಪೂರ್ವಿಕರು ಮಾಡಿರ್ಬೋದಲ್ವಾ? ಅವರು ಆ ಕಪ್ಪು ನಾಯಿ ಕೊಟ್ಟಿರೋ ತೊಂದರೆಗೆ ಅದರ ಆತ್ಮ ನೀನು ಮಾಡೋ ಎಲ್ಲ ಕೆಲಸಗಳಿಗೂ ತೊಂದರೆ ಕೊಡ್ತಾ ಇದೆ. ಈಗ ನಾನು ಏನು ಮಾಡಬೇಕು ಬಾಬಾ? ನಿನ್ನ ಕೈಯಾರೆ ನೀನು ಚಪಾತಿ ಮಾಡಿ ಮಧ್ಯರಾತ್ರಿ ಒಂದು ಕಪ್ಪು ನಾಯಿಗೆ ತಿನ್ಸು. ಆಗ ಅದು ಸಂತುಷ್ಟವಾಗಿ ನಿನಗೆ ದಾರಿ ಮಾಡಿಕೊಡುತ್ತೆ. ನೀನು ಬಯಸೋ ಹೆಣ್ಣು ನಿನ್ನವಳಾಗ್ತಾಳೆ. ಹಾಗೆ ಮಾಡ್ತೀನಿ, ಆದರೆ ಈ ಸಲ ನಿಮಗೆ ಕೊಡೋಕೆ ದುಡ್ಡಿಲ್ಲ. ಕೆಲಸ ಆದ್ಮೇಲೆ ಕೊಡ್ತೀನಿ. ನೀನು ಕೊಡದೆ ಹೋದ್ರೆ ಕೆಲಸ ಆಗಲ್ಲಪ್ಪ.
ಈಗ ನಿನ್ನ ಕೈಲಿ ಎಷ್ಟಿದೆಯೋ ಅಷ್ಟು ಕೊಟ್ಟು ಹೋಗು. ಬಾಬಾ ಈ 50 ರೂಪಾಯಿ ಬಿಟ್ಟು ನನ್ನ ಹತ್ರ ಬೇರೆ ದುಡ್ಡಿಲ್ಲ, ಇದನ್ನೇ ಕೊಡ್ತೀನಿ. ಬಾಬಾ ಅವ್ರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಜಾಸ್ತಿ ಅಯ್ಯೋ ಅನ್ಬೇಡಮ್ಮ, ಆಮೇಲೆ ನಿನಗೆ ಅಯ್ಯೋ ಅನ್ನೋದಕ್ಕೆ ಯಾರು ಇರೋದಿಲ್ಲ. ಹಾ ಹರಿ ಮುಂದಿನ ಬಕ್ರನ. ಬನ್ನಿ ಪಾ. ಅಳಬೇಡಪ್ಪ ಅಳಬೇಡ, ನಿನ್ನ ಸಮಸ್ಯೆ ನನಗೆ ಅರ್ಥ ಆಗಿದೆ. ನೀನು ಬಯಸೋ ಹೆಣ್ಣು ನಿನಗೆ ಸಿಗ್ತಾ ಇಲ್ಲ, ಅದು ನನಗೆ ನಿನ್ನೆ ರಾತ್ರಿನೇ ಗೊತ್ತಾಯ್ತು. ರಾತ್ರಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ನಿನ್ನ ಬಾಯಿ ಮಣ್ಣಾಕ, ನಾನಿನ್ ಕಡಲೆಕಾಯಿ ಮಾರಕ್ಕ ಕೂತಿದ್ದೀನಿ. ನೀನು ಇಲ್ಲಿ ಬಂದು ಹೋದ್ಮೇಲೆ ನೀನೇನೇನು ಮಾಡ್ತೀಯ ಅಂತ ನಾನು ನೋಡ್ತಾ ಇರ್ತೀನಿ. ಆಗಲೇ ಗೊತ್ತಾಗಿದ್ದು ನಿನಗೆ ಕಪ್ಪು ನಾಯಿ ದೋಷ ಇದೆ ಅಂತೇಳಿ ಅಂತ. ನಾಯ? ನಾ ಯಾವ ನಾಯಿನೂ ಸಾಕಿಲ್ವಲ್ಲ. ಇದು ಸಾಕಿರೋದ್ರಿಂದ ಬಂದಿರೋ ದೋಷ ಅಲ್ಲ, ಅದಕ್ಕೆ ತೊಂದರೆ ಕೊಟ್ಟಿರೋದ್ರಿಂದ ಬಂದಿರೋ ದೋಷ. ಅಯ್ಯೋ ಶಿವನೇ. ಈ ದೋಷ ಪರಿಹಾರ ಆಗಬೇಕು ಅಂದರೆ ನೀನು ನಿನ್ನ ಕೈಯಾರ ಚಪಾತಿ ಮಾಡಿ ರಾತ್ರಿ ಹೊತ್ತು ಕಪ್ಪು ನಾಯಿಗೆ ತಿನ್ನಿಸಿದ್ರೆ ದೋಷ ಪರಿಹಾರನೂ ಆಗುತ್ತೆ. ನೀನು ಬಯಸಿದ ಹುಡುಗಿನೂ ನಿನ್ನವಳಾಗ್ತಾಳೆ. ಹಂಗೆ ಮಾಡ್ತೀನಿ, ನಾನು ಬರ್ತೀನಿ. ಬರೀ ಬಾಯಿ ಮಾತಿಂದ ಏನೂ ಆಗೋದಿಲ್ಲ. 2,000 ರೂಪಾಯಿ ಕಕ್ಬಿಟ್ಟು ಹೋಗು. ಗುರುಗಳೇ ಎಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತಿದ್ದೀರಾ? ಹಾಗಂತ ಇಲ್ಲೇ ಇರೋದಕ್ಕಾಗೋದಿಲ್ಲ. ನಾಳೆ ಅವರು ಮತ್ತೆ ಇಲ್ಲಿ ಬರೋದ್ರೊಳಗೆ ನಾವು ಜಾಗ ಖಾಲಿ ಮಾಡಲೇಬೇಕು. ತುಂಬ ಸಲ ಯಾಮರ್ಸಕ್ಕಾಗಲ್ಲ. ಈಗಾಗಲೇ ನಮ್ಮ ಬಗ್ಗೆ ಅಪಪ್ರಚಾರ ಪ್ರಾರಂಭ ಆಗಿದೆ. ನಾಳೆ ಜಾಗ ಖಾಲಿ ಮಾಡಲೇಬೇಕು. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಗುರುಗಳೇ? ತುಂಬ ಬಕ್ರಗಳಿರೋ ಊರಿಗೆ. ನಮ್ಮ ತಾತ ಮುತ್ತಾತಂದ್ರು ಮಾಡಿದ ತಪ್ಪಿಗೆ ನಾನು ಕಷ್ಟ ಅನುಭವಿಸೋಗಾಯ್ತು. ಅವ್ರೇನಾದ್ರೂ ಈಗ ಬದುಕಿದಿದ್ರೆ ಇದೇ ಹಿಟ್ಟಲ್ಲಿ ಹೊಡೆದು ಸಾಯಿಸ್ಬಿಡ್ತಿದ್ದೆ. ಇವತ್ತು ಚಪಾತಿ ಮಾಡಿ ರಾತ್ರಿ ನಾಯಿಗೆ ಹಾಕಿ ತಿನ್ನಿಸಿ ಖುಷಿ ಪಡಿಸಿ ಪುಟ್ಟಮಲ್ಲಿಯವ್ರ ಮನಸ್ಸನ್ನ ಗೆದ್ದು ಬಿಡ್ತೀನಿ. ಜಾನಿ ಏನ್ ಮಾಡ್ತಿದ್ದೀರಾ? ಕಾಣಿಸ್ತಿಲ್ವಾ? ಚಪಾತಿ ಮಾಡಕ್ಕೆ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾ ನಿಮಗೆ ಏನ್ ಮಾಡಕ್ ಹೇಳಿದ್ದೆ, ನೀವೇನ್ ಮಾಡ್ತಿದ್ದೀರಾ? ಇವತ್ತೊಂದು ದಿವಸ ಚಪಾತಿನ ತಿನ್ನು, ನಾಳೆ ನೀನು ಹೇಳಿದ್ ಮಾಡ್ಕೊಡ್ತೀನಿ. ನಂಗೆ ಇದ್ ಬೇಡ, ನಂಗೆ ಅದೇ ಬೇಕು. ಬೆಳ್ಬೆಳ್ಗೆ ಚಪಾತಿ ತಿಂದ್ರೆ ಡೈಜೆಸ್ಟ್ ಆಗಲ್ಲ ಅಂತ ಗೊತ್ತಿಲ್ವಾ? ನನಗೆ ಕಲ್ ತಿಂದ್ರು ಜೀರ್ಣ ಆಗುತ್ತೆ, ನಿನ್ಗಾಗ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಿಮಗ್ ಜೀರ್ಣ ಆಗತ್ತಂದ್ರೆ ನೀವ್ ಕಲ್ಲೇ ತಿನ್ನಿ, ನನಗ್ ಪಲಾವ್ ಮಾಡ್ಕೊಡಿ. ದಿನ ನಾನೇ ಮಾಡ್ಬೇಕಾ? ಇವತ್ತೊಂದು ದಿವಸ ನೀನೇ ಮಾಡ್ಕೋ. ನಮ್ಮನೆ ರೂಲ್ಸ್ ನಿಮಗ್ ಗೊತ್ತಿಲ್ವಾ? ಆಚೆ ಹೋಗಿ ಯಾರು ದುಡಿತಾರೋ ಮನೇಲಿರೋ ಅವ್ರ ಮಾತೇ ಕೇಳ್ಬೇಕು. ಮಧು ಪ್ಲೀಸ್ ಇವತ್ತೊಂದು ದಿವಸ ನನ್ನ ಬಿಟ್ಬಿಡು, ನಾಳೆಯಿಂದ ನೀನು ಏನು ಹೇಳ್ತೀಯೋ ಅದನ್ನೇ ಮಾಡ್ಕೊಡ್ತೀನಿ. ಒಂದಿನ ಬಿಟ್ರೆ ಅದೇ ರೂಢಿ ಆಗುತ್ತೆ. ನನಗ್ ಪಲಾವ್ ಬೇಕು, ನೀವು ಮಾಡ್ಕೊಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಇದನ್ನ ತಗೊಂಡ್ ಹೋಗಿ ಬೀದಿ ನಾಯಿಗೆ ಹಾಕ್ಬಿಡ್ತೀನಿ. ಈ ಕಪ್ಪು ನಾಯಿ ಎಲ್ಲಪ್ಪ ಹುಡ್ಕೋದು? ನನ್ಗೋಸ್ಕರ ಅಲ್ದೇ ಇದ್ರು ಪುಟ್ಟಮಲ್ಲಿಯವ್ರ ಪ್ರೀತಿನ ಪಡೆಯೋದಕ್ಕೋಸ್ಕರ ಆದ್ರೂ ಆ ನಾಯಿನ ಹುಡುಕ್ತೀನಿ. ಹೌದು, ಬೀದಿಯಲ್ಲಿ ಒಂದು ನಾಯಿ ಕಾಣ್ತಾ ಇಲ್ವಲ್ಲಪ್ಪ. ಬ್ಯಾಡ ಅಂದಾಗ ಕೈಗೊಂದು ಕಾಲ್ಗೊಂದು ಸಿಗ್ತವೆ. ಪಾಪ ಅವಕ್ಕೆ ತಾನೆ ಯಾನ್ ಗೊತ್ತಾಗಬೇಕು ನಾನು ಅವಕ್ಕೆ ಚಪಾತಿ ತಿನ್ನಿಸ್ತೀನಿ ಅಂತ. ಯಾನೇ ಆದ್ರೂ ಬಿಡಲ್ಲ, ಇವತ್ತು ಕರಿ ನಾಯಿನ ಹುಡುಕಿ ಚಪಾತಿ ತಿನ್ನಿಸ್ಲೇಬೇ. ಏನ್ ಗೌಡ್ರೆ ಬೀದಿಗೆ ಬಂದ್ಬಿಟ್ಟಿದ್ದೀರಾ? ಒಬ್ಬರೇ ಇದ್ರಲ್ಲ ಕಂಪ್ನಿ ಕೊಡವಂತ ಬಂದಿ. ಸುಳ್ಳು ಹೇಳ್ಬೇಡ್ರಿ, ನೀವು ಕಪ್ಪು ನಾಯಿಗೆ ಚಪಾತಿ ತಿನ್ಸೋಕ್ತಾನೆ ಬಂದಿರೋದು. ಮುಚ್ಚಿಟ್ರೆ ಇನ್ನೇನು ಪ್ರಯೋಜನ ಇಲ್ಲ. ಅನೇಪ್ನವ್ರೆ, ನನಗೆ ಒಂದು ಅರ್ಥ ಆಯ್ತಾ ಇಲ್ಲ. ಆ ಬಾಬು ಅವರು ಇಬ್ರಿಗೂ ಒಂದೇ ಥರ ಮಾಡಕ್ಕೆ ಹೇಳ್ತಾರಲ್ಲ, ಯಾಕ? ಇಬ್ರು ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್ ಇದ್ರೂ ಇರ್ಬೋದು, ತೊಂದರೆ ಇಲ್ಲ. ಕರಿನ ಏನಾದರೂ ಹುಡುಕಿದ್ರೆ ಹುಡುಕಿ ಸಾಕಾಯ್ತ್ರಿ. ಅನೇಪ್ನವ್ರೆ, ನಾವಿಬ್ರು ಬಯಸ್ತಿದ್ ಕರಿನಾಯಿ ಸಿಕ್ಕೇ ಬಿಡ್ತು. ಬನ್ನಿ ಚಪಾತಿ ಹಾಕ್ಬಿಡೋಣ. ನಡ್ರಿ ನಡ್ರಿ. ಬನ್ನಿ. ಅಡ ಕಲ್ಟಿವೇಟ್ರು ಇದ್ಯಾ ಕೂಡ ನಾಯಿ ಮಕ್ಕೋಡನ ಕೈಲಿ ಹಿಡ್ಕೊಂಡು ಓಡಾಡ್ತಾ ಇದೆ. ನಾನು ನಾಯಿಗಳೊಟ್ಟಿಗೆ ಆಟ ಆಡ್ಬೇಕಂತ ಹೇಳಿದ್ರೆ ಈ ನಮ್ಮನೆ ಮುಕ್ಕೋಡ ಹಾಕಿಕೊಂಡು ತಿರುಗ್ತೇನೆ. ಈಗಷ್ಟೇ ಒಂದು ನಾಯಿಯೊಟ್ಟಿಗೆ ಆಟ ಆಡಿಕೊಂಡು ಬಂದೆ. ಐ ಲೈಕ್ ಇಟ್. ಇಲ್ಲೇ ನೀನ್ ಯಾರ ಜೊತೆನಾದ್ರೂ ಆಟ ಆಡ್ಕೊಳ್ಳೋ, ನಮ್ಗೊಂದು ಕಪ್ಪು ನಾಯಿ ತೋರಿಸ್ಬಿಡ. ಎಂತದಕ್ಕೆ? ಕಪ್ಪು ನಾಯಿಗೆ ಚಪಾತಿ ತಿನ್ನಿಸಿದ್ರೆ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿ ಬಾಬಾ ಹೇಳಿದ್ರ? ನನಗೆ ಕೂಡ ಇದೇ ಮಾತನ್ನ ಹೇಳಿದ್ರು. ನೀವೊಂದು ಕೆಲಸ ಮಾಡಿ, 6ನೇ ಕ್ಲಾಸಿಗೆ ಹೋಗಿ ಅಲ್ಲಿ ಒಂದು ಕಪ್ಪು ನಾಯಿ ಉಂಟು, ಅದ್ರ ಹತ್ರ ನನ್ನ ಹೆಸರು ಹೇಳಿ ಓಡಿಕೊಂಡು ಬಂದು ಚಪಾತಿ ತಿಂತದೆ. ಆದ್ರೆ ಕೇರ್ಫುಲ್ ಆಗಿರ್ಬೇಕು, ಕಚ್ಚುವ ಚಾನ್ಸಸ್ ಉಂಟು. ಗುಡ್ ಮಾರ್ನಿಂಗ್ ಪುಟ್ಟಮಲ್ಲಿ ಅವರೇ. ಗುಡ್ ಮಾರ್ನಿಂಗ್ ಚಂದನ್ ಅವರೇ. ಪುಟ್ಟಮಲ್ಲಿ ಅವರೇ,
ನಿಮ್ಮ ಮನ್ಸಲ್ಲಿ ಕುಚ್ ಕುಚ್ ಅನ್ನೋ ಥರ ಏನಾದರೂ ಆಗ್ತಿದ್ಯಾ? ನಂಗೆ ಕುಚ್ ಏನು ಆಯ್ತಾ ಇಲ್ಲ, ನಾ ಚೆನ್ನಾಗಿ ಇವನಿ. ಇಲ್ಲ ಪುಟ್ಟಮಲ್ಲಿ ಅವರೇ, ನೀವು ಸುಳ್ಳು ಹೇಳ್ತಿದ್ದೀರಾ. ನಿಮ್ಮ ಮನ್ಸಲ್ಲಿ ಏನಿದ್ರು ನನ್ನ ಹತ್ರ ನೇರವಾಗಿ ಹೇಳ್ಕೊಳ್ಳಿ. ನಿಮ್ಗೆ ತಲೆ ಕೆಟ್ಟದೆ ಅನ್ಸುತ್ತೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ರಿ. ಹಿಂಗೆಲ್ಲ ಮಾತಾಡಂಗಿದ್ರೆ ನಂತ ಮಾತಾಡ್ಬೇಡಿ. ಪುಟ್ಟಮಲ್ಲಿ ಅವರೇ, ಈ ಐಡಿಯಾನು ಡುಬ್ಬಾಕಾಗ್ಬಿಡ್ತಲ್ಲಪ್ಪ. ಇವ್ರಿಗೋಸ್ಕರ ನಾನು 10,000 ರೂಪಾಯಿ ಸಾಲ ಮಾಡ್ಕೊಂಡೆ. ಈ ಸಾಲ ಹೆಂಗ್ ತೀರ್ಸೋದು? ನಾಯಿಗೆ ಹಾಕಿರೋ ಚಪಾತಿ ಆ ಪೆಟ್ಟು ಯಾನಾಗಿದ್ದು ಅಂತ ನೋಡ. ಮಧುರ ಅವರೇ, ಗುಡ್ ಮಾರ್ನಿಂಗ್. ಹೆಂಗಿದಾರಿ? ಯಾಕೆ ನಿಮ್ ಕಣ್ಣಿಗೆ ನಾನು ಚೆನ್ನಾಗಿಲ್ದಿರೋ ತರ ಕಾಣಿಸ್ತಿದ್ದೀನಾ? ಗುಡ್ಕೊಂಡು ಮಧುರ ಅವ್ರೆ, ಹೆಂಗ್ ಫೀಲ್ ಆಯ್ತಾ ಇದ್ದು ಅಂತ ಕೇಳ್ದಿ. ದಿನ ಹೇಗ್ ಫೀಲ್ ಆಗುತ್ತೋ ಇವತ್ತು ಹಾಗೆ ಫೀಲ್ ಆಗ್ತಿದೆ. ಬೇರೆ ತರ ಆಗಕ್ಕಿದೆ ಸ್ವಿಟ್ಜರ್ಲ್ಯಾಂಡ. ಮಧುರ ಅವ್ರೆ, ದಿಟ್ಟವಾಗ್ಲೂ ನಿಮ್ಮ ಮನ್ಸಲ್ಲಿ ಏನು ಫೀಲ್ ಆಯ್ತಾ ಇಲ್ವಾ? ಗೌಡ್ರ ನೀವೇನ್ ಹೇಳ್ತಿದ್ರ ನಂಗೊಂದು ಅರ್ಥ ಆಗ್ತಿಲ್ಲ. ದಾರಿ ಬಿಡಿ, ನಾನು ಜಾಗಿಂಗ್ ಹೋಗ್ಬೇಕು. ಶಂಕರೇಶ್ವರ, ಹೊಟ್ಟೆಲ್ಲಪ್ಪ ಕೈನ ಇರೋದ್ರಿಂದ ಬಿಟ್ಬಿಟ್ಟು ಸಿಗದೆ ಇರೋದ್ರಿಂದ ಓದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತಕೊಂಬಿಡು. ಗೌಡ್ರೆ, ನಾಯಿಗೆ ಚಪಾತಿ ಹಾಕಿದ್ದೇನಾದ್ರೂ ವರ್ಕೌಟ್ ಆಯ್ತಾ? ಯಾವ ಪಿಂಡನೂ ವರ್ಕೌಟ್ ಆಗಲಿಲ್ಲ ಅಣ್ಣಪ್ಪನವ್ರೆ. ಆ ಡೀಲೇ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟ. ನನ್ನ ಕತೆ ಬಿಡಿ, ನಿಮ್ಮ ಕತೆ ಏನಾಯ್ತು ಅಣ್ಣಪ್ಪನವ್ರೆ? ಪಾಲಿಸಿ ಮಾಡಿಸಿದ್ರೆ? ಪಾಲಿಸಿ ಮಾಡಿಸೋದಿರ್ಲಿ, ಪಾದರಕ್ಷೆ ಬಿಡೋ ಜಾಗಕ್ಕೂ ಬರಬೇಡಿ ಅನ್ಬಿಟ್ರು. ಭದ್ರಂಗಿ ಇನ್ಸ್ಪೆಕ್ಟ್ರೆ, ನೀವು ಬಾಬಾ ದಂಡಕ್ಕೆ ಹೋಗಿದ್ರಲ್ಲ, ನಿಮ್ಮ ಕೆಲಸನಾದ್ರೂ ಆಯ್ತಾ? ಎಂತ ಕೆಲಸ ಇಲ್ಲ ಮರ್ರೆ, ಎಲ್ಲ ಕಳ್ಕೊಂಡಿದ್ದೆ ಹೊರತು ಕೈಗೆ ಅಂಥದ್ದು ಸಿಕ್ಲಿಲ್ಲ. ರೇ ಬಜರಂಗಿ ಅವರೇ, ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿರೋದು ಡಿಪಾರ್ಟ್ಮೆಂಟ್ಗೆ ಗೊತ್ತಾಗಿ ನಿಮ್ಮನ್ನ 1 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಅಯ್ಯಬ್ಯಾ, ನೋಡಿದೀರಾ ಡುಬಾಕ್ ಬಾಬನ ಕತೆ ಎಂತ ಆಯ್ತಂತ? ನಿಮ್ಮಂತ ತಿಳಿದವರೇ ಈ ನಮ್ಮನೆ ಮಾಡಿದ್ದಾರೆ, ಇನ್ನು ಉಳಿದವರ ಕತೆ ಎಂತ ಸ್ವಾಮಿ? ಕಲ್ಟಿವೇಟ್ರು ನಮ್ಗೆ ಹೇಳ್ತಿದೆಲ್ಲ, ನೀವು ಹೋಗಿದ್ದೆಲ್ಲ ನಿನ್ನ ಕತೆ ಏನ? ಹ, ನಾನು ಓದದ್ದು ವಶೀಕರಣ ಮಾಡಿಸ್ಕೊಳ್ಲಿಕ್ಕೆ ಅಲ್ಲ ರಿಂಗ್ ಮಾಸ್ಟ್ರೆ, ಇವರ ಬಣ್ಣವನ್ನು ಬಯಲು ಮಾಡಲಿಕ್ಕೆ. ನಿನ್ನೆ ಇವರು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರು. ಆ ವಿಷಯವನ್ನ ಪೊಲೀಸರಿಗೆ ತಿಳಿಸಿದ್ದೇ ನಾನು. ಈಗಲಾದ್ರೂ ಗೊತ್ತಾಯ್ತಲ್ಲ, ಯಾರಿಂದ ಯಾರನ್ನು ವಶೀಕರಣ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು. ಅಯ್ಯ ಹೆಕ್ಕತ್ತಿ ಮನೆ. ಐ ಲೈಕ್ ಇಟ್. ಕಲ್ಟಿವೇಟ್ರು ಇದನ್ನ ಮೊದಲೇ ಹೇಳಿದ್ರೆ ನಾವೆಲ್ಲ ಬಕ್ರಗಳಾಗದೆ ತಪ್ಪಿತ್ತು ತಾನೆ? ಇದೊಂದು ವಿಷಯದಲ್ಲಿ ನೀವು ಬಕ್ರಗಳಾಗಿಲ್ಲ ಮಾರಾಯರೆ, ನೀವು ಹುಟ್ಟಿರುವುದೇ ಬಕ್ರಗಳಾಗುವುದಕ್ಕೆ.